ಆಕಾಶವಾಣಿ ಧಾರವಾಡ. ಅರಳಲಿ ಬೆಳಕಿನ ನಾಳೆ. ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ. ಹೂಗಳೆಲ್ಲ ಅರಳಲೇಬೇಕು, ಸೂಸಿ ಸುಗಂಧವನೆಲ್ಲಡೆಗೆ. ತಾರೆಗಳೆಲ್ಲ ಮಿನುಗಲೇಬೇಕು, ಚದುರುತ್ತ ಮೋಡಗಳ ಬದಿಗೆ. ಕೈಗಳ ನೀಡಿ ಹುಟ್ಟನು ಹಾಕಿ ತಲುಪಲು ಬೆಳಕಿನ ನಾಳೆ. ಬಾನಿಗೂ ಭುವಿಗೂ ನಾವೇ ನಾವು, ಬಾನಿಗೂ ಭುವಿಗೂ ನಾವೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಇನ್ನಾರಿಗಂತೂ ಕಾಣದಿರೋ ಪುಟವೊಂದ ತೆರೆಯುವೆ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಕಳೆದ 25 ವರ್ಷಗಳ ನಿರಂತರ ಸೇವೆ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮಕ್ಕಳಿಗಾಗಿ ಮಾರ್ಗದರ್ಶನ, ಪ್ರೋತ್ಸಾಹ, ನಿರಂತರ ಆರೋಗ್ಯ ಸಂಜೀವಿನಿ. ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಮೂಲ ಉದ್ದೇಶ. ಶಿಕ್ಷಕರಿಗೆ, ಪಾಲಕರಿಗೆ ಮಾರ್ಗದರ್ಶನ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಅರಳಲಿ ಬೆಳಕಿನ ನಾಳೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಜೀವನ ಮೌಲ್ಯಗಳನ್ನು ಬೆಳೆಸುವ ಬಗ್ಗೆ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಏನೋ ನಿಂದು ಕಿರಿಕಿರಿ ಸಾಕಾಗಿ ಹೋಗ್ಯದಪ್ಪ ಮಾರಾಯ. ನನಗ ನೋಡು, ನಿನ್ನ ಸಾಲಿದು ಇದನ್ನ ನನಗೇನು ತೋರಿಸ್ಲಿಕ್ ಬರಬೇಡ. ನಿಂಗ್ ಟೀಚರ್ ಹೇಳಿದ್ ಗುರ್ತಾಗ್ತದೋ ಇಲ್ಲೋ? ಅದರಂಗ ಮಾಡು. ಇದನ್ ಮೊಬೈಲ್ ತಗೊಂಡ್ ಹೋಗು, ಹೊರಗೆ ಹೋಗ್ಕೂಡು. ಎಷ್ಟು ಸರಿ ಆತು ಹೇಳಿಕತ್ತು. ನೋಡು, ನೀ ಕೇಳಿದ್ದೆಲ್ಲ ಮಾಡ್ಕೊಟ್ಟಿನಿ. ತಗೊಂಡು ಅಲ್ಲಿ ಹಾಲ್ ಕೂತ್ ತಿನ್ನು. ಈ ಮೊಬೈಲು ತಗೊಂಡ್ ಹೋಗು. ನನ್ನ ಹತ್ರ ಬರಬೇಡ ನೀನು, ನನಗ್ ಕಿರಿಕಿರಿ ಮಾಡ್ಬೇಡ. ಅದ್ನ್ಯಾಕಲ್ಲಿ ಇಡ್ತೀಯೋ ಮಾರಾಯ? ಇವನ್ನೆಲ್ಲಾ ತಗೊಂಡ್ ಹೊರಗೆ ಹೋಗು. ನಿನ್ನ ಬ್ಯಾಗು, ನಿನ್ನ ಮೊಬೈಲು ಎಲ್ಲಾ ತಗೊಂಡ್ ಹೋಗು. ಇಲ್ಲಿ ಕೂತ್ ನನಗ್ ಕಿರಿಕಿರಿ ಮಾಡ್ಬೇಡ ನೋಡು. ಮತ್ತ್ಯಾಕ್ ಬಂದಿಲ್ಲೇ? ಇದನ್ನು ನಂಗ್ ನೋಡ್ಲಿಕ್ಕೆ ಆಗುದಿಲ್ಪ. ನನ್ ತಲಿ ಕಡಿಸ್ಬೇಡ ನೋಡು. ನನಗೇನು ನೋಡು ಅಂತ ಮೂಡಿಲ್ಲ ಈಗ. ಏ ಅಪ್ಪಿ, ಯಾಕ್ರೋ ಇಬ್ರು ಆ ಮೊಬೈಲ್ ಹಿಡ್ಕೊಂಡ್ ಕೂತಿರಲ್ಲೋ ಮಾರಾಯ? ಬಿಡ್ರಿ ಅದನ್ನ ಮೊಬೈಲು. ಥೋ ಸಾಕಾಗ್ಯದಪ್ಪ ನನಗ. ಇಡೀ ದಿವ್ಸ ನಿಮ್ಮ ಮೊಬೈಲು ಲ್ಯಾಪ್ಟಾಪ್ ನೋಡಿ ನೋಡಿ ನನಗ್ ತಲಿ ಚಿಟ್ಟಿಡ್ದೋಗ್ಯದ ನೋಡು. ಇವನ್ನೆಲ್ಲಾ ನೋಡ್ಕೋತ ಕೂತ ಅಭ್ಯಾಸ ಯಾವಾಗ ಮಾಡ್ತಿರೋ? ಬಿಡ್ರಿ ಅವನ್ನ. ನೋಡು, ದಿನದೊಳಗ 1 ತಾಸು ಇವನ್ನ ಮೊಬೈಲು ಲ್ಯಾಪ್ಟಾಪ್ ಅಂತ ಹಿಡ್ಕೋರಿ. ಉಳ್ಕಿದ ಟೈಮ್ ಅನ್ನ ಅಭ್ಯಾಸದಾಗ ಕಳಿಬೇಕು. ಅಭ್ಯಾಸ ಮಾಡುವಂತ ಟೈಮ್ದಾಗ ಅಭ್ಯಾಸ ಮಾಡ್ರಿ. ನನಗ್ ಬಾಳ ಕಾಳಜಿ ಆಗಿದ್ರಪ್ಪ. ಅಲ್ವಾ ಅವಿ? ನೀ ನಿಮ್ ತಮ್ಮಗ್ ಹೇಳೋ ಬದ್ಲಿ ನೀನು ಅದನ್ನ ಹಿಡ್ಕೊಂಡ್ ಕೂತಿಯಲ್ಲ. ಬಿಡು ಅದನ್ನ. ಇಲ್ಲಿ ನೋಡು, ಜ್ಞಾನ ಸಂಪಾದನೆ ಅನ್ನೋದು ಈ ಮೊಬೈಲು ಲ್ಯಾಪ್ಟಾಪ್ ನಿಂದ ಬರುದಿಲ್ಲ. ಸಾಲಿ ಒಳಗ ಲಕ್ಷ ಕೊಟ್ಟು ಕೇಳ್ಕೋಬೇಕು. ಏನ್ರ ನೀವು ಇನ್ನೂ ಎಷ್ಟು ಹೇಳಿಸ್ಕೋತಿರೋ ಹಿಂಗ? ಕೇಳುಗ್ರ, ಈ ತರಹದ ಸನ್ನಿವೇಶಗಳನ್ನ ನೀವು ನೋಡಿರಬಹುದು ಅಥವಾ ನಿಮ್ಮ ಮನೆಯೊಳಗೂ ಆಗಿರಬಹುದು. ಅಂದ್ರ ಇವತ್ತ ಮಕ್ಕಳಲ್ಲಿ ಮೌಲ್ಯಗಳ ಕೊರತೆ ಕಾಡ್ತಾ ಇದೆ. ಈ ಜೀವನ ಮೌಲ್ಯಗಳನ್ನ ನಾವು ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಅರಳಲಿ ಬೆಳಕಿನ ನಾಳೆ ಕಾರ್ಯಕ್ರಮದೊಳಗ ಕೇಳೋಣಲ್ಲ. ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ, ಮಗು ಬೆಳೀತಿದ್ದ ಹಾಗೆ ಸ್ವಲ್ಪ ದೊಡ್ಡದಾಗ್ತಿತ್ತು ಅಂತಂದ್ರ ಮಗುವನ್ನ ಸಮಾಧಾನಗೊಳಿಸ್ಲಿಕ್ಕೆ, ಮಗುವನ್ನ ಊಟ ಮಾಡಿಸ್ಲಿಕ್ಕೆ ಹೆಂಗಾದ್ರೂ ಆಗ್ಲಿ ನಮ್ಮ ಮಕ್ಕಳು ಸುಮ್ಮನೆ ಕೂತ್ರ ಸಾಕು ಅಂತ ಹೇಳಿ ತಾಯಂದ್ರು ಹಲವಾರು ಮಾರ್ಗೋಪಾಯಗಳ ಮೊರೆಯನ್ನ ಹೋಗ್ತಾರೆ. ಅದ್ರೊಳಗ ಟಿವಿ ನೋಡ್ಸೋದು ಕೂಡ ಒಂದು, ಮೊಬೈಲ್ ಕೈಯಾಗ ಕೊಡೋದು ಒಂದು. ಇಷ್ಟು ಪುಟ್ಟ ಮಕ್ಕಳಿಗೆ ಅಂದ್ರೆ ಸಾಧಾರಣ 3 ರಿಂದ 5 ವರ್ಷ ಈ ವಯಸ್ಸಿನ ಮಕ್ಕಳಿಗೆ ಈ ಮೊಬೈಲ್ ವ್ಯಸನ ಹಚ್ಚೋದು, ಟಿವಿ ನೋಡ್ಸೋದು ಅವಶ್ಯ ಅದನೋ? ಇದರಿಂದ ಏನೆಲ್ಲ ಹಾನಿ ಆಗ್ತದೆ? ಇದು ಒಂದು ಮಾತು ಹೇಳ್ತೀನಿ, ಇಲ್ಲಿ ತಪ್ಪು ನಮ್ದೇ ಇರ್ತದ್ರಿ. ಮಕ್ಕಳದ್ದು ಏನ್ ತಪ್ಪಿರಂಗಿಲ್ಲ. ಮಕ್ಕಳು ಏನು ನಮಗೆ ಟಿವಿ ತೋರ್ಸು ಅಥವಾ ಮೊಬೈಲ್ ಕೊಡು ಅಂತ ಹೇಳಿರಂಗಿಲ್ಲ. ಈ ಮಗು ಟಿವಿ ನೋಡೋದ್ರಲ್ಲಿ ಮಗನ ಆಗ್ತದೆ. ಇದು ಕ್ರಮೇಣ ಚಟವಾಗಿ ಇದಾಗ್ತದೆ. ಮೊದಲು ತಾಯಿನೂ ನೋಡ್ತಾಳೆ, ಅದನ್ನ ನೋಡ್ತದೆ. ಹೀಗಾಗಿ ಒಂದು ಚಟ ಆಗ್ತದೆ. ಬಾಕಿ ಯಾವ ಕೆಲಸದಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಇದರಿಂದ ಏನಾಗ್ತದೆ ಅಂದ್ರೆ ಪಾಲಕರು ಕೂಡ ಕಳೆಯುವ ಸಮಯ ಕಡಿಮೆ ಆಗ್ತದೆ. ಅದು ಯಾವಾಗಲೂ ಬರೀ ಟಿವಿ ನೋಡ್ಬೇಕಂತದ. ಆಟವಾಡುವ ಪ್ರವೃತ್ತಿ ಆಗಲಿ, ಶಾರೀರಿಕ ಚಟುವಟಿಕೆಗಳು ಇದರಿಂದ ಸಾಕಷ್ಟು ಕಡಿಮೆ ಆಗ್ತದೆ. ಯಾಕಂದ್ರೆ ಶಾಲೆಯಿಂದ ಬಂದ್ಕೊಂಡು ಟಿವಿ ನೋಡ್ಕೊತ ಕೂಡ್ತಾರ, ಆಟ ಆಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲರ ಜೊತೆ ಕೂಡಿ ಊಟ ಮಾಡುವ ಅಭ್ಯಾಸನೂ ಹೋಗ್ಬಿಡ್ತು. ಏನಾಗ್ಬಿಡ್ತಾರೆ, ಎಲ್ಲರೂ
ಯಾರು ಊಟ ಕೂಡಿ ಮಾಡ್ತಾರೆ ದಟ್ಸ್ ಎ ಗುಡ್ ಫ್ಯಾಮಿಲಿ ಅಂತ. ಅದು ಆಗೋದು ಬಹಳ ಕಡಿಮೆ ಆಗ್ತಾ ಇದೆ ಈಗ. ಇನ್ನೊಂದಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳು ದೂರದರ್ಶನ ಅಥವಾ ಟಿವಿ ನೋಡ್ಕೋತಿದ್ದಾಗ ಮುಂದೆ ಏನಂತ ಕೈಯಾಗ ಬೇಕ್ರಿ ಜಂಕ್ ಫುಡ್ಸ್, ಏನೋ ಚಿಪ್ಸ್ ಏನೇನೋ ತಿನ್ಕೋತ ಕುಂತಾವ, ಎಷ್ಟು ತಿಂದಾವ ಅವಕ್ಕ ಗೊತ್ತಾಗಿಲ್ಲ. ಇದರಿಂದ ಈ ಜಂಕ್ ಫುಡ್ ಹ್ಯಾಬಿಟ್ ಏನಿದಲ್ಲ ಇದರಿಂದ ಜಾಸ್ತಿ ಆಗ್ತದೆ. ಕೆಲವು ಸರಿ ಈ ಟಿವಿ ನೋಡ್ತಾರಲ್ಲ, ಪರ್ಟಿಕ್ಯುಲರ್ಲಿ ಯಾರ ಕನ್ವಲ್ಷನ್ಸ್ ಅಥವಾ ಮಂದ ಬುದ್ಧಿ ಅವ್ರು ಇರ್ತದೆ, ಇವರಿಗೆ ಬಹಳ ತ್ರಾಸು. ಯಾಕಂದ್ರೆ ಫ್ಲಾಶ್ ಲೈಟ್ಸ್ ಅಥವಾ ಹೊಳಪು ಬೆಳಕು ಟಿವಿ ಇರ್ತಲ್ಲ, ಅದರಿಂದ ಟ್ರಿಗರ್ ಕನ್ವಲ್ಷನ್ಸ್ ಅಂತ. ಆದ್ರಿಂದ ಈ ಇಂಥ ಕಾರ್ಯಕ್ರಮಗಳನ್ನು ಇದನ್ನ ತೋರಿಸಬಾರ್ದು. ಆದ್ರೆ ಕೆಲವು ಉತ್ತಮ ಕಾರ್ಯಕ್ರಮಗಳು ಟಿವಿಯಲ್ಲಿ ಮಕ್ಕಳ ಸಲುವಾಗಿ ಬರ್ತವೆ, ದಯಮಾಡಿ ಅವನ್ ತೋರಿಸ್ರಿ. ಅದನ್ನ ಬಿಟ್ಟು ಬೇಡದಿದ್ದು ನೋಡ್ಲಿಕ್ಕೆ ಅಥವಾ ನೀವು ನೋಡೋ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ತೋರಿಸೋದು ಇದು ಸರಿ ಇಲ್ಲ ಅಂತ ನನ್ನ ಭಾವನೆ. ಅಂದ್ರೆ ಈಗ ಮಕ್ಕಳು ಎಡಿಕ್ಟ್ ಆಗಿರ್ತಾರೆ, ಹೆಂಗೋ ಟಿವಿ ನೋಡ್ಕೊಂಡು ಕೂಡ್ತಿರ್ತಾರೆ. ಅದಕ್ಕೆ ಮುಖ್ಯ ಕಾರಣ ತಾಯಂದ್ರು ಅಥವಾ ಮನೆಯೊಳಗಿನ ಹಿರಿಯರು ಅಂತಾನೂ ಹೇಳ್ಬಹುದು. ಅವ್ರು ಕೂತ್ರಂದ್ರೆ ಮಕ್ಕಳು ಕೂಡ್ತಾರ ಅಂತೇಳಿ. ಅಂದ್ರೆ ಮಕ್ಕಳ ಈ ಚಟವನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಇದು ನೋಡ್ರಿ. ಮುಂಚೆ ಹೇಳ್ಬೇಕಂದ್ರೆ ಹುಟ್ಟಿದಾಗ ಕೂಸು ತೊಡೆಯಾಗಿರ್ತಾರೆ, ತಾಯಿ ಟಿವಿ ನೋಡ್ಕೊತ ಕೊಡ್ತಾರೆ, ಇಲ್ಲಿಂದ ಶುರು ಆಗೋದು. ಇದನ್ನ ತಪ್ಪಿಸ್ಬೇಕು ನಾವು ಅಂತ ಅನಿಸ್ತದೆ. ಮಕ್ಕಳಿಗೆ ವೇಳಾಪಟ್ಟಿ ಹಾಕ್ಬೇಕು, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿರ್ಬೇಕು, ನಿರ್ದಿಷ್ಟವಾಗಿ ಹೇಳ್ಬೇಕು. ಯಾವ ತರಹದ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕಂತ ಅವ್ರ ಮಕ್ಕಳನ್ನು ಚರ್ಚಿಸಿ ಉತ್ತಮ ಕಾರ್ಯಕ್ರಮಗಳನ್ನು ನೋಡಲು ಅನುಮತಿ ಕೊಡಬೇಕು. ಮನೆಯಲ್ಲಿ ಏನಿರ್ತಲ್ಲ ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಇದ್ರೆ ಒಂದೇ ಇತ್ತಂತ ಕೊಡ್ರಿ, ಅಲ್ಲಿ ಜಗಳ ಬರ್ತದೆ. ಯಾರಿಗೆ? ಮಕ್ಕಳಿಗೆ, ಪಾಲಕರಿಗೆ ಅಥವಾ ಅಜ್ಜಾಜಿಗೆ. ಆದ್ರಿಂದ ಅವ್ರಿಗೆ ಯಾವ ಕಾರ್ಯಕ್ರಮ ಅವ್ರಿಗೆ ಬಿಡ್ರಿ, ನೀವು ಯಾವ ಕಾರ್ಯಕ್ರಮ ನೀವು ನೋಡ್ರಿ. ಇನ್ನ ಪರೀಕ್ಷೆ ಬಂದಿರ್ತದ, ಅಭ್ಯಾಸ ಮಾಡೋ ಅಂತ ಹೇಳ್ತಾರೆ, ಅಭ್ಯಾಸ ಮಾಡ್ಕೋತಾರೆ. ಹೊರಗೆ ನೀವು ದೊಡ್ಡ ಟಿವಿ ಹಚ್ಕೊಂಡು ಕೊಡ್ತೀರಿ. ಅವನ ಅಭ್ಯಾಸ ಪುಸ್ತಕದ ಮುಂದೆ ಇರಂಗಿಲ್ಲ, ಪೂರ್ಣ ಟಿವಿ ಕಡೆ ಇರ್ತದೆ. ಅವನಿಗೆ ನೀವು ಅಭ್ಯಾಸ ಮಾಡ ಅಂತ ಹೇಳಿ ನೀವು ಟಿವಿ ನೋಡ್ಕೊತ ಕೊಡೋದು ತಪ್ಪಾಗ್ತದೆ. ಈ ದೂರದರ್ಶನದಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಮಕ್ಕಳಿಗೆ ಮನ ಮುಟ್ಟುವಂಗೆ ತಿಳಿಸಿದರೆ ಅವು ತಿಳ್ಕೋತೇವೆ. ಸರಿಯಾಗಿ ತಿಳ್ಕೊಳ್ಳೋ ವಯಸ್ಸಿನಲ್ಲಿ ಹೇಳಿದ್ರೆ ಅದು ಅಡಿಕ್ಟ್ ಆಗೋಕೆ ಮುಂಚೆ, ಅದರ ಬೆನ್ನು ಹತ್ತೋಕ್ಕಿಂತ ಮುಂಚೆ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಈಗ ಡಾಕ್ಟ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ಟಿವಿ ಮುಂದೆ ಕೂತು ನೋಡುವಂತ ಮಕ್ಕಳು ಸುಮ್ನೆ ಕೂತು ನೋಡುದಿಲ್ಲ, ಬಾಯ ಅಡ್ಸ್ಕೋತ ನೋಡ್ತಿರ್ತಾವ ಅಂತೇಳಿ. ಇದರಿಂದ ಇವತ್ತು ನಾವು ಮಕ್ಕಳಲ್ಲಿ ಒಬೇಸಿಟಿಯನ್ನ ಕಾಣ್ತಾ ಇದ್ದೀವಿ. ಇದು ಕೂಡ ಒಂದು ಅನಾರೋಗ್ಯಕರವಾದ ಲಕ್ಷಣನೇ. ಎಲ್ಲಿ ಊಟ ಮಾಡಬೇಕು ಅಲ್ಲೇ ಊಟ ಮಾಡಬೇಕು, ಎಲ್ಲಿ ಟಿವಿ ನೋಡ್ಬೇಕು ಟಿವಿ ಮುಂದೆ ಬೆಡ್ ಮೇಲೆ ಎಂದು ಊಟ ಮಾಡಬಾರ್ದು, ಪಾನೀಯ ತಗೋಬಾರ್ದು, ಏನೂ ತಿನ್ನಬಾರ್ದು, ಜಂಕ್ ಫುಡ್ ಚಟಾನು ಇರಬಾರ್ದು, ಯಾವುದೇ ಊಟದ ತಟ್ಟೆನೋ ನೋಡ್ತಾ ಮಾಡ್ತಾರೆ. ಇದನ್ನ ತಪ್ಪಿಸ್ಬೇಕು. ಟಿವಿ ಮುಂದೆ ಊಟ ಮಾಡೋದೇ ತಪ್ಪು. ಟಿವಿ ಮುಂದೆ ಕೂತು ತಿನ್ನೋದು ಅಪ್ಪ ಅವನೇ ಮಾಡ್ತಾರೆ, ಆದ್ರಿಂದ ಅವರು ಮಾಡಬಾರ್ದು. ಎಲ್ಲರೂ ಕೂಡಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಅಥವಾ ಊಟದ ಇದ್ರ ಮೇಲೆ ನೋಡ್ಬೇಕು ಅಂತ ನನ್ನ ಭಾವನೆ. ಅಂದ್ರೆ ಇದರಿಂದ ಮಕ್ಕಳು ಆಟದ ಮೈದಾನಗಳಿಗೆ ಹೋಗುವ ಅಭ್ಯಾಸನೂ ಕಡಿಮೆ ಆಗ್ಲಿಕ್ಕತ್ತದ. ಬರೀ ಟಿವಿ ನೋಡಿ ನೋಡಿ ಅವಕ್ಕೆ ದೈಹಿಕ ಚಟುವಟಿಕೆನೂ ಇಲ್ಲದಂಗ ಆಗ್ಬಿಡ್ಲಿಕ್ಕತ್ತದ. ಈಗ ಸ್ಕ್ರೀನಿಂಗ್ ಟೈಮ್ ಅಂತ ಇರ್ತದ್ರಿ, 2 ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ನೋ ಸ್ಕ್ರೀನ್ ಟೈಮ್. ಆಕ್ಚುಲಿ ಯಾರು 2 ವರ್ಷದ ಕೆಳಗಿನ ಮಕ್ಕಳಿಗೆ ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇರಬಾರ್ದು. ಆಕ್ಚುಲಿ ಸೈಂಟಿಫಿಕಲಿ 2 ರಿಂದ 5 ವರ್ಷ ಇರ್ತದೆ, 1 ತಾಸು ದಿನಕ್ಕೆ, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. 3ನೇದು 5 ವರ್ಷದಿಂದ 17 ವರ್ಷ 2 ಗಂಟೆ ಮಕ್ಕಳು ನೋಡಬಹುದು. ಸ್ಕ್ರೀನ್ ಟೈಮ್ ಹೆಚ್ಚಿಗೆ ಆದಂಗೆ ಫ್ಯಾಮಿಲಿ ಟೈಮ್ ಕಡಿಮೆ ಆಗ್ತದೆ. ಸ್ಕ್ರೀನ್ ಟೈಮ್ ನೋಡ್ತಾ ಹೋದ್ರಿ ಫ್ಯಾಮಿಲಿ ಕೂಡ ಟೈಮ್ ಕಡಿಮೆ. ಫ್ಯಾಮಿಲಿ ಟೈಮ್ ಎಲ್ಲಿ ಕಡಿಮೆ ಆಗ್ತದೆ? ಫ್ಯಾಮಿಲಿ ಬಗ್ಗೆ ಆಸ್ತಿ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದನ್ನು ಕಡಿಮೆ ಆಗ್ತಾ ಹೋಗ್ತದೆ. ಆದ್ರೆ ಪಾಲಕರು ಈ ಸ್ಕ್ರೀನ್ ಟೈಮ್ ಬಗ್ಗೆ ಹೆಚ್ಚಿಗೆ ಒತ್ತಿಟ್ಟುಕೊಂಡು ಅವ್ನು ಕರೆಕ್ಟ್ ಆಗಿ ಅದೇ ಟೈಮ್ ಇಷ್ಟೇ ಟೈಮ್ ನೀವು ನೋಡ್ಬೇಕು ಅನ್ನೋದು ಹೇಳ್ಬೇಕಾಗ್ತದೆ. ಈಗ ಡಾಕ್ಟರ್, ಬಹಳ ಮುಖ್ಯವಾದ ಒಂದು ವಿಷಯ ಅಂದ್ರ ಮಕ್ಕಳಿಗೆ ಕಲಿಸುವಂತ ನಡತೆ, ಅವಕ್ಕೆ ಬೇಕಾಗುವಂತ ಈ ಜೀವನ ಮೌಲ್ಯಗಳು, ಇದು ಕೂಡ ಇವತ್ತು ಕಡಿಮೆ ಆಗ್ಲಿಕ್ಕತ್ತದೇನೋ ಅಂತ ಅನಿಸ್ತದ. ಇವನ್ನ ಕಲಿಸುವಲ್ಲಿ ಮನೆಯ ಹಿರಿಯರ, ಪಾಲಕರ ಪಾತ್ರ ಎಷ್ಟದ? ಇದು ನೋಡಿ, ಮಕ್ಕಳಿಗೆ ನಡತೆ, ರೀತಿ, ರಿವಾಜು ಇದು ಪಾಲಕರು ಮೊದಲಿನಿಂದನೂ ತಿಳಿ ಹೇಳಬೇಕು. ಸಣ್ಣವರಿದ್ದಾಗ ಮನೆಯಲ್ಲಿ ಬೆಲ್ ಬಾರಿಸಿದ ಮೇಲೆ ಹೊರಗಿನಿಂದ ಬಂದ ಅತಿಥಿಗಳಿಗೆ ಹೇಗೆ ನಡೆಸಿಕೊಳ್ಬೇಕು ಅನ್ನೋದು ಹೇಳ್ಬೇಕು. ಇದು ಎಷ್ಟು ಸರಿ ಹೇಳಂಗಿಲ್ಲ. ಮಮ್ಮಿ ಅಂತಾರ, ಯಾರೇ ನೀವು? ನಾ ಹೇಳ್ತೇನೆ. ಇನ್ನು ಕೆಲವರು, ಅಂಕಲ್ ತಮ್ಮ ಹೆಸರೇನು, ತಾವು ಕೂತ್ಕೊಡ್ರಿ, ನಮ್ಮ ಅಪ್ಪಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಡಿಫರೆನ್ಸ್ ನೋಡಿ. ಸೊ ಇದನ್ನ ಕಲಿಸೋದು ಯಾರು? ತಂದೆ ತಾಯಿಗಳು ಹೇಳ್ಬೇಕು. ಹೇಗೆ ಅವ್ರು ಕೂಡ ವರ್ತಿಸಬೇಕು. ಮಲಗುವ ಸಮಯ, ಏಳುವ ಸಮಯ, ಊಟದ ಸಮಯ, ಪಾಠದ ಸಮಯ ಈಗ ನಿಗದಿಪಡಿಸಬೇಕು. ಎಷ್ಟು ಗಂಟೆಗೆ ಮಲ್ಕೊಳ್ಬೇಕು, ಎಷ್ಟು ಗಂಟೆಗೆ. ತಾವು 12 ಗಂಟೆ ತನಕ ಟಿವಿ ನೋಡ್ಕೋತ ಕೂತಾರ, ಬಾಜು ಹುಡುಗ ಇದ್ರ ಅದ ಹೆಂಗ್ ನಿದ್ದೆ ಮಾಡ್ತದ್ರಿ? ಸಾಧ್ಯ ಇಲ್ಲ. ತಾವು ಬರೋಬರಿ 10 ಗಂಟೆ ಮಲ್ಕೊಂಡ್ರೆ ಅವು ಮಲ್ಕೋತಾವ. ಇದು ನಮ್ದೇ ತಪ್ಪು. ಮಕ್ಕಳಿಗೆ 8 ತಾಸು ಅಂತೂ ನಿದ್ದೆ ಬೇಕೇ ಬೇಕು. 8 ತಾಸು ನಿದ್ದೆ ಮಾಡದೆ ಇದ್ರೆ ಅವ್ರ ಕಾನ್ಸಂಟ್ರೇಷನ್ ಸ್ಕೂಲ್ ಬಹಳ ಕಡಿಮೆ ಆಗ್ತದೆ. ಇನ್ನ ಅಜ್ಜ ಅಜ್ಜಿಯಂದರಿಗೆ ನಮಸ್ಕಾರ ಮಾಡೋದು ಎಷ್ಟು ಮಂದಿ ಮಾಡ್ತಾರ್ರಿ? ಬಹಳ ಕಡಿಮೆ ಆಗದೆ. ಬಹಳಷ್ಟು ಜನರಲ್ಲಿ ದೇವ್ರ ಕೋಣೆ ಇದ್ದೇ ಇರ್ತದೆ. ದೇವ್ರ ಕೋಣೆಯಲ್ಲಿ ಹೋಗಿ ನಮಸ್ಕಾರ ಮಾಡಿ ಸ್ಕೂಲಿಗೆ ಹೋಗ್ಬೇಕು. ಇಂಥ ಪರಿಪಾಠ ಮುಂಚಿನಿಂದ ಹಾಕಿದ್ರೆ ಅವರು ಮುಂದೆ ಫಾಲೋ ಮಾಡ್ತಾರೆ. ಕೆಲವು ಗುಡ್ ಮ್ಯಾನರ್ಸ್ ಅಂತ ಮಕ್ಕಳು ಮುಂಚಿನ ಕಲಿಸ್ಬೇಕು. ಅಂದ್ರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ, ತಪ್ಪಾಯ್ತು, ಕ್ಷಮಿಸಿ ಅನ್ನೋ ಪದ್ಧತಿಗಳನ್ನು ಹಾಕ್ಬೇಕು. ಇನ್ನು ನಾನು ನಮ್ಮ ಹಾಸ್ಪಿಟಲ್ ನೋಡಿದೆ, ನಾನು ಚಾಕ್ಲೇಟ್ ಕೊಡ್ತೇನೆ ಅವ್ರಿಗೆ. ನಮ್ಮ ಹುಡುಗರು ಚಾಕ್ಲೇಟ್ ತಗೋತಾರ, ಅದ್ರ ರ್ಯಾಪರ್ ತಗೋತಾರ, ಕೆಳಗೆ ಹೋಗಿತಾರ. ಅದೇ ಅಮೆರಿಕೆಯಿಂದ ಅಥವಾ ಯುರೋಪ್ ನಿಂದ ಬಂದವರು ಅದು ತೆಗಿತಾರ, ವೇರ್ ಶುಡ್ ಐ ಪುಟ್ ಇಟ್ ಅಂತ ಕೇಳ್ತಾರೆ, ಅದು ಎಲ್ಲಿ ಒಗಿಲಿ ಅಂತ ಕೇಳ್ತಾರೆ, ಡಸ್ಟ್ಬಿನ್ ಎಲ್ಲಿ ಅಂತ
ಅಂತ ಕೇಳ್ತಾರೆ, ಅಲ್ಲಿ ಒಗಿತಾರ. ಇದು ಪದ್ಧತಿ, ಇದು ನಾವು ಕಲಿಸುವ ಪದ್ಧತಿ. ನಮ್ಮ ಹುಡುಗರು ನಾವು ಕಲಿಸುವುದಿಲ್ಲ, ಅದಕ್ಕೆ ಅಲ್ಲೇ ಒಗಿತಾವ. ಅದಕ್ಕೆ ನಾನು ಅಂತೀನಿ, ನೀವು ತೆಗಿಬೇಡ್ರಿ, ಅವ್ನು ತೆಗಿಲಿ, ಅಲ್ಲಿ ಡಸ್ಟ್ಬಿನ್ ಐತಿ, ಅಲ್ಲಿ ಒಯ್ದು ಹಾಕು. ಇದು ನಾವು ಕಲಿಸುವ ಪದ್ಧತಿ. ಅಂದ್ರೆ ಇದು ಪಾಲಕರ ಒಂದು ಮಹತ್ವವಾದಂತ ಕೆಲಸ ಅಂತ ಹೇಳ್ತೀರಿ. ಈಗ ಡಾಕ್ಟ್ರೆ, ಇವತ್ತಿನ ಮಕ್ಕಳು ಯಾರು ಚಪಾತಿ, ರೊಟ್ಟಿ, ಕಾಯಿಪಲ್ಯ ಇದನ್ನ ಇಷ್ಟನ ಪಡೋದಿಲ್ಲ. ಏನ್ ತಿಂತೀರಿ ಅಂದ್ರೆ ಪಾನಿಪುರಿ, ಶೇವ್ ಪುರಿ, ಆ ಪುರಿ, ಈ ಪುರಿ ಅಂತ ಹೇಳ್ತಾರೆ. ತಾವು ಒಬ್ಬ ಮಕ್ಕಳ ತಜ್ಞರಾಗಿ ಇಂತ ಆಹಾರಗಳನ್ನ ಮಕ್ಕಳಿಗೆ ಕೊಡಬೇಕೋ ಕೊಡಬಾರ್ದು? ಇದರಲ್ಲಿ ಮುಖ್ಯವಾಗಿ 2 ವಿಷಯ ಹೇಳ್ತೀನಿ. ಒಂದು ಕಬ್ಬಿನ ಹಾಲು, ಎರಡನೇದು ಪಾನಿಪುರಿ. ಕಬ್ಬು ಚಲೋ, ಕಬ್ಬಿನ ಹಾಲು ಚಲೋ ಅಲ್ಲ. ಯಾಕ್ರಿ ಅಂತ, ಎಲ್ಲಿ ಇರ್ತದ್ರಿ ಕಬ್ಬಿನ ಹಾಲು? ಎಲ್ಲಿಂತ ಒಬ್ರು ಗಾಣಿದ, ಎಲ್ಲಿ ಗಾಣಿ ಇರ್ತದೆ? ರಸ್ತೆ ಮುಂದೆ. ನಂದು ಕಾರ್ ಹೋಗ್ತದೆ, ನಿಮ್ ಕಾರ್ ಹೋಗ್ತದೆ, ಸ್ಕೂಟರ್ ಹೋಗ್ತದೆ, ಎಲ್ಲಾ ಲಾಡಿ ಅದ್ರ ಮೇಲೆ ಕುಂತಿರ್ತಾರೆ. ಅದನ್ನ ತಗೊಂಡು ಗಾಣದಾಗ ಹಾಕ್ತಾನ, ಸೋಸ್ತಾನ. ಆ ಸೋಸು ನೋಡಿದ್ರೆ ಈಗ ಬಟ್ಟೆ ಎಷ್ಟು ಹೊಲಸಿರ್ತದೆ, ಅವ್ನ ಕೈ ಎಷ್ಟು ಸ್ವಚ್ಛ ಇರ್ತದೆ ನೋಡ್ರಿ. ಇದಾದ್ಮೇಲೆ ಅದೇ ಹೊಲಸ್ ನೀರಿನಿಂದ ಗಾಣ ತೊಳಿತಾನ. ಆ ಗಾಣದ ಮೇಲೆ ನೊಣ ಬಂದು ಕೂಡ್ತಾವ. ಇಂತ ಹಾಲು ನೀವು ಕುಡಿಯೋರೇನು ಅನ್ಕೋ, ಬ್ಯಾಡ್ರಿ ನಾ ಇನ್ ಮುಂದೆ ಕುಡಿಯೋದಿಲ್ರಿ ಅಂತ. ಅಂದ್ರೆ ಬೇಸಿಕಲಿ ಅದನ್ನ ಸಾಕಷ್ಟು ಶುಗರ್ ಇರ್ತದೆ, ಅದರಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಬಹಳ ಜಾಸ್ತಿ ಇರ್ತದೆ. ಅದಕ್ಕೆ ಕಬ್ಬಿನ ಹಾಲು ಒಳ್ಳೇದಲ್ಲ, ಕಬ್ಬು ಒಳ್ಳೇದು. ಕಬ್ಬು ತುಂಬರಿ ಕಟ್ ಮಾಡಿ ತಿನ್ಲಿಕ್ಕೆ ಕೊಡ್ರಿ. ಅದೇ ರೀತಿ ಪಾನಿಪುರಿ, ಎಲ್ಲಿದೋ ಹೊಲಸ್ ನೀರು ತೊಗೊಂಬಂದಿರ್ತಾನ, ಅವ್ನ ಕೈ ಸ್ವಚ್ಛ ಇರ್ತಾನ, ಎತ್ತಿ ಎತ್ತಿ ಅದ್ರಾಗ ಹೊಡೆದು ಕೊಡ್ತಾನ. ಅದು ಇಷ್ಟು ಸೇಫ್ ಅಲ್ಲ. ಅದರಲ್ಲಿ ಮತ್ತೆ ಇವರೆಲ್ಲ ಸ್ವಲ್ಪ ವೀಕ್ ಇದ್ದ ಹುಡುಗರು ಅವ್ರು ಇವರು ಹೋಗಿ ತಿಂದ್ರೆ ಡೆಫಿನೆಟ್ಲಿ ಇದರಿಂದ ಸಂಡಾಸು, ವಾಂತಿ, ಹೊಟ್ಟಿನೋ, ಇದು ಕರಳಿನ ಇನ್ಫೆಕ್ಷನ್. ಇನ್ನೊಂದು, ಈ ಕರಳಿನ ಇನ್ಫೆಕ್ಷನ್ ಆಗೋದ್ರಿಂದ ಒಳಗೆ ಹದಗಡ್ಲಿಗಳಾಗುತ್ತೆ, ಲಿಂಫ್ ನೋಟ್ಸ್ ಅಂತ ದೊಡ್ಡ ಆಗುತ್ತೆ. ಈಗ ತಲೆ ಮೇಲೆ ಬಕ್ಕಿ ಪಿಕ್ಕಿ ಬಂದ ಇಲ್ಲಿ ಗೋಣಿಗೆ ಹೆಂಗ ದಪ್ಪ ಹದಗಡ್ಲಿ ಬರ್ತಾವ, ಹೊಟ್ಟೆಯಲ್ಲಿಯೂ ಹದಗಡ್ಲಿ ಬರ್ತಾವ. ನಮ್ ಕಡೆ ಬರುವ ಸಾಕಷ್ಟು ಜನ ಹೊಟ್ಟೆ ನೋವು ಅಂತಂದಾಗ ನಾನು ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡಿದಾಗ ಲಿಂಫ್ ನೋಟ್ಸ್ ಪ್ರೆಸೆಂಟ್ ಅಂತ ಬರ್ತದೆ. ಈ ಲಿಂಫ್ ನೋಟ್ಸ್ ನಿಂದನೇ ಹೊಟ್ಟೆ ನೋವು. ಅದಕ್ಕೆ ಯಾಕೆ ಬಂತಂದ್ರೆ ಈ ಕಲುಷಿತವಾದ ನೀರು, ಈ ಪಾನಿಪುರಿ ಅಥವಾ ಕಬ್ಬಿನ ಹಾಲು ಇದರಿಂದ ಬರ್ತದೆ. ಆದ್ರಿಂದ ಯಾವಾಗಲೂ ಕಾದಾರಿದ ನೀರು ಅಥವಾ ಮಿನರಲ್ ವಾಟರ್ ಮಕ್ಕಳಿಗೆ ಕುಡಿಸಬೇಕು. ಅಂದ್ರೆ ಇಂಟೆಸ್ಟೈನಲ್ ಇನ್ಫೆಕ್ಷನ್ಸ್ ಕಡಿಮೆ, ಈ ಹೊಟ್ಟೆ ನೋವು ಕಡಿಮೆ, ಈ ಲಿಂಫ್ ನೋಟ್ಸ್ ಕಡಿಮೆ, ಹದಗಡ್ಲಿಗಳು ಕಡಿಮೆ ಅಂತ ನಾನು ಹೇಳಬಯಸ್ತೇನೆ. ನಾವು ಮಕ್ಕಳನ್ನ ದಷ್ಟಪುಷ್ಟವಾಗಿ ಮಾಡಬೇಕು, ಆರೋಗ್ಯವಂತರನ್ನಾಗಿ ಮಾಡಬೇಕು ಅಂದಾಗ ಮಕ್ಕಳಿಗೆ ಯಾವ್ಯಾವ ತರಹದ ಹಣ್ಣು ಹಂಪಲ ನೀಡಬೇಕು ಅಂತ? ಇದು ನೋಡಿ, ಸಾಮಾನ್ಯವಾಗಿ ಎಲ್ಲ ತರದ ಹಣ್ಣುಗಳನ್ನು ಉತ್ತಮ ಯಾವುದೇ ಕೊಡಬಹುದು. ಪಾಲಕರು ಮಕ್ಕಳನ್ನ ಉತ್ತಮವಾಗಿ ಬೆಳೆಸಬೇಕು ಅಂತಂದಾಗ ಒಂದೆರಡು ಕಿವಿ ಮಾತುಗಳನ್ನ ನಮ್ಮ ಪಾಲಕರಿಗೆ ಹೇಳ್ತೀರಿ? ಇದು ನೋಡಿ, ಮುಖ್ಯವಾಗಿ ಪಾಲಕತ್ವ ಮುಖ್ಯ. ಒಂದನೇದ್ದು ಅವರ ಆಹಾರ, ಊಟ, ತಿಂಡಿ ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ಎರಡನೇದ್ದು ಅವರ ಏನ್ ತಪ್ಪು ಮಾಡ್ತಾರೆ ಅದನ್ನ ಲಕ್ಷ್ಯ ಕೊಡಬೇಕು. ಮೂರನೇದ್ದು ಮೌಲ್ಯಗಳನ್ನು ಹೇಳ್ಬೇಕು, ಹಾಗೂ ಕೌಟುಂಬಿಕ ಮೌಲ್ಯ ಅಥವಾ ಬೇರೆ ಮೌಲ್ಯಗಳನ್ನ, ಹಾಗೂ ಇವ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಡಬೇಕು. ಹುಡುಗರ ಬಗ್ಗೆ ಏನ್ ಮಾಡ್ತಾ ಇದಾರೆ, ಯಾರ ಕೂಡ ಇದಾರೆ, ಯಾರು ಫ್ರೆಂಡ್ಸ್ ಇದಾರೆ, ಯಾವ ತರ ಹೊಂಟಿದೆ ಗಾಡಿ ಅಂತ ಇದು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮುಖ್ಯವಾಗಿ ನಮ್ಮ ಸಂಸ್ಕಾರ, ನಮ್ಮ ಪದ್ಧತಿ, ನಮ್ಮ ರೀತಿ ನೀತಿ ನಡವಳಿಕೆಗಳನ್ನ ಸರಿಯಾಗಿ ತಿಳಿಸಿಕೊಟ್ರೆ ಮಕ್ಕಳು ತಪ್ಪು ಹಾದಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯು ಶುಡ್ ಗಿವ್ ಲಾಟ್ಸ್ ಆಫ್ ಲವ್ ಅಂಡ್ ಅಫೆಕ್ಷನ್ ಅಂಡ್ ಸನ್ ಟು ದಿ ಚಿಲ್ಡ್ರನ್. ಆ ಮಕ್ಕಳು ತಂದೆ ತಾಯಿನ ಬಿಟ್ಟು ಮುಂದೆ ಹೋಗುದಿಲ್ಲ, ಇವ್ರನ್ನ ವೃದ್ಧಾಶ್ರಮಕ್ಕೆ ಹಾಕುದಿಲ್ಲ. ನೀವು ಏನ್ ಅಟ್ಯಾಚ್ಮೆಂಟ್ ಕೊಡ್ತೀರಿ, ನೀವು ಏನ್ ಪ್ರೇಮ ಕೊಡ್ತೀರಿ, ನೀವೇನ್ ಪ್ರೀತಿ ಕೊಡ್ತೀರಿ, ಎಷ್ಟು ಹಚ್ಕೊಂಡಿರ್ತೀರಿ. ಎಷ್ಟೋ ಸರಿ ತಂದೆ ತಾಯಿಗಳನ್ನ ಹಚ್ಕೊಂಡಿದ್ದು ತಮ್ಮ ನೌಕರಿಗಳನ್ನು ಬಿಟ್ಟು ಬಂದಿದ್ದು ನಾನು ನೋಡಿದ್ದೇನೆ, ದೊಡ್ಡ ದೊಡ್ಡ ನೌಕರಿಗಳನ್ನು ಬಿಟ್ಟು. ಆದರೆ ಯಾರು ಹಚ್ಕೊಂಡಿರಂಗಿಲ್ಲ ಅವರು ಹಚ್ಕೊಳ್ಳೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ನಮ್ಮ ಪಾಲಕರು ತೆಗೆದುಕೊಳ್ಬೇಕಂತ ನನ್ನ ಭಾವನೆ. ಒಟ್ಟು ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ಮಾಡೋದು, ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನಾಗಿ ಕೊಡೋದು, ಜೊತೆಗೆ ಇಂಥ ಮಕ್ಕಳ ತಂದೆ ತಾಯಿ ನಾವು ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು ನಮ್ಮ ಪಾಲಕರ ಕೈ ಒಳಗ ಅದ ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ರಾಜನ್ ದೇಶಪಾಂಡೆ ಅವರೇ. ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಪಾಲಕರಿಗೆ ತಾವು ನೀಡಿದಿರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಕ್ಕಳಲ್ಲಿ ಜೀವನ ಮೌಲ್ಯಗಳನ್ನು ಬೆಳೆಸುವ ಬಗ್ಗೆ ಈ ಕುರಿತು ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ. ಹೂಗಳೆಲ್ಲ ಅರಳಲೇಬೇಕು, ಸೂಸಿ ಸುಗಂಧವನೆಲ್ಲಡೆಗೆ. ಕಳೆದ ವಾರದ ಪ್ರಶ್ನೆ, ಕಾಮಣಿ ಪ್ರಮಾಣ ಜಾಸ್ತಿಯಾಗಿದೆ ಎಂದು ಹೇಗೆ ತಿಳಿದುಕೊಳ್ಳಬಹುದು? ಉತ್ತರ, ಮಗುವಿನ ಅಂಗಾಲನ್ನು ಒತ್ತಿದಾಗ. ಕಳೆದ ವಾರದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ವಿಜೇತರಾದವರು ಅನಂತಕುಮಾರ್ ಏಟಿ, ಆಗಚಹಳ್ಳಿ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಹಾಗೂ ಆರ್ಎಸ್ ಪಾಟೀಲ್, ಕೆಎಚ್ಬಿ ಕಾಲನಿ, ಮಾಗೋದ ರಸ್ತೆ, ರಾಣೆಬೆನ್ನೂರ್. ವಿಜೇತರಿಗೆ ಅಭಿನಂದನೆಗಳು. ಈ ವಾರದ ಪ್ರಶ್ನೆ, ಮಕ್ಕಳಿಗೆ ಕಲಿಸಬೇಕಾದ 3 ಜೀವನ ಮೌಲ್ಯಗಳನ್ನು ಬರೆಯಿರಿ. ಪ್ರಶ್ನೆ ಇನ್ನೊಮ್ಮೆ, ಮಕ್ಕಳಿಗೆ ಕಲಿಸಬೇಕಾದ 3 ಜೀವನ ಮೌಲ್ಯಗಳನ್ನು ಬರೆಯಿರಿ. ಉತ್ತರದೊಂದಿಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ. ವಾಟ್ಸ್ಆಪ್ ಸಂಖ್ಯೆ 9428280932. ವಾಟ್ಸ್ಆಪ್ ಸಂಖ್ಯೆ ಇನ್ನೊಮ್ಮೆ 9481280932. ಮುಂದಿನ ವಾರ ಮಕ್ಕಳಿಗೆ ನೀಡುವ ಆಹಾರ ಈ ಕುರಿತು ಮಾತನಾಡುತ್ತಾರೆ ಡೈಟಿಷಿಯನ್ ರೇಖಾ ಮಾನೆ.
ಕಾರ್ಯಕ್ರಮ ಸಂಯೋಜನೆ ಹಾಗೂ ನಿರ್ವಹಣೆ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ತಾರೆಗಳೆಲ್ಲ ಮಿನುಗಲೇಬೇಕು ಚದುರುತ್ತ ಮೋಡಗಳ ಬದಿಗೆ ಕೈಗಳ ನೀಡಿ ಹುಟ್ಟನು ಹಾಕಿ ತಲುಪಲು ಬೆಳಕಿನ ನಾಳೆ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಅರಳಲಿ ಬೆಳಕಿನ ನಾಳೆ.